Welcome back. Hello all. In this session, in this video, we're going to see how to answer in diploma exams answer booklet. Okay. So first time diploma exam ಬರಿತಾ ಇದ್ದೀರಾ, first time diploma exam ಬರಿತಾ ಇದ್ದೀರಾ, C20 syllabus ಅವರು. ಸೊ ನಿಮಗೆ ಯಾವ ತರ ಆನ್ಸರ್ ಮಾಡಬೇಕು, ಎಷ್ಟು ಬುಕ್ಲೆಟ್ ಕೊಡ್ತಾರೆ, ಅಡಿಷನಲ್ ಬುಕ್ಲೆಟ್ ಸಿಗುತ್ತಾ ಇಲ್ವಾ, moreover there is certain rules need to be followed, ಏನೇನು ಮಾಡಬೇಕು, because 10th exam ಬರ್ದಿರ್ತೀರಾ, 10th exam is little bit different, diploma exam is purely different from the 10th exam. A strict supervision will be there, and the procedure for the diploma exams is purely different. Okay, there are severe strict rules need to be followed here. Okay, ಅದೇ ತರ ಬರೀಬೇಕು, ಇಲ್ಲ ಅಂತಂದ್ರೆ ಸಸ್ಪೆಕ್ಟೆಡ್ ಮಾಲ್ ಪ್ರಾಕ್ಟೀಸ್ ಬುಕ್ ಆಗುತ್ತೆ. ಓಕೆ, ಸೊ ಇದರೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇದು ನಮ್ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, so it can reach to the maximum diploma students for their help in the academics. ಸೊ ಈ ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಂಪ್ಲೀಟ್ 6 years ಕ್ಯಾರಿ ಓವರ್ ಆಗುತ್ತೆ. ಸೊ ಆಸ್ ಯು ರೈಟಿಂಗ್ ದ ಎಕ್ಸಾಮ್ ಫಾರ್ ದ ಫಸ್ಟ್ ಟೈಮ್, okay, it will be very helpful for you. Please go through the video completely so that you can get all amount of information and you can take utmost care while writing the exam. So the theory exam starts at 2 sessions, that is one is 9 AM and another session is 2 PM. Okay, so complete your diploma, only 2 sessions the examination will start. So idralli 10 minutes before you will be allowed to enter into the examination hall. Okay, so that is at 8:50 or 1:50 AM or 1:50 PM ಟೈಮಿಂಗ್ಸ್ ಅಲ್ಲಿ ನಿಮಗೆ ಒಳಗಡೆ ಬಿಡುತ್ತೆ. ದಟ್ ಇಸ್ 10 minutes ಸ್ಲಾಟ್ ಇರುತ್ತೆ ನಿಮಗೆ ಬಿಫೋರ್ ದೇ ವಿಲ್ ಇಶ್ಯೂ ದ ಕ್ವಶನ್ ಪೇಪರ್ ಫಾರ್ ಯು. ಓಕೆ, ಸೊ ಕ್ಯಾರಿ ಆಲ್ ದ ನೆಸೆಸರಿ ಥಿಂಗ್ಸ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ದ ಎಕ್ಸಾಮ್. ಓಕೆ, ಸೊ ವಿಲ್ ಬಿ ಗಿವನ್ ಎ 10 minutes slot. Will be given a 10 minutes slot to fill all the details. You need to fill all the certain details here. ಆ ಡೀಟೇಲ್ಸ್ ಏನು ಅಂತ ಹೇಳ್ತೀನಿ, ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ದಿಸ್ ಇಸ್ ದ ಬುಕ್ಲೆಟ್. ಫಿಲ್ ಮಾಡೋದಕ್ಕೆ ಮುಂಚೆ ಸರ್ಟೆನ್ ಒನ್ ಥಿಂಗ್ ಯು ನೀಡ್ ಟು ಬಿ ಚೆಕ್ಡ್ ಹಿಯರ್. ಏನು ಅಂತಂದ್ರೆ, ಸೊ ದಿಸ್ ಇಸ್ ದ ಬುಕ್ಲೆಟ್ ವಾಟ್ ಯು ಗಿವನ್ ಹಿಯರ್. ಸೊ ದಿಸ್ ಇಸ್ ಇದು ಫಸ್ಟ್ ಪೇಜ್. ಓಕೆ, ಇದು ಲಾಸ್ಟ್ ಪೇಜ್, ದಟ್ ಇಸ್ 32nd ಪೇಜ್. ಎ ಬುಕ್ಲೆಟ್ ವಿತ್ 32 pages. ಸೊ ಅದಕ್ಕೆ ಮುಂಚೆ ಏನ್ ಮಾಡಿ ನೋಡಿ, ಇಲ್ಲಿ ಸ್ಟಿಚಸ್ ಇದೆಯಲ್ಲ, ಈ ಸ್ಟಿಚಸ್ ಇದೆಲ್ಲ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಇಂಟ್ಯಾಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇಂಟ್ಯಾಕ್ಟ್ ಆಗಂತಂದ್ರೆ ಓಪನ್ ಇರಬಾರ್ದು. ಓಕೆ, ಸ್ಟಿಚಸ್ ಓಪನ್ ಇರಬಾರ್ದು. ಸ್ಟಿಚಸ್ ಏನಾದ್ರು ಓಪನ್ ಇತ್ತು ಅಂತಂದ್ರೆ ರೂಮ್ ಇನ್ವಿಜಿಲೇಟರ್ಸ್ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸೊ ದೇ ವಿಲ್ ಗೋಯಿಂಗ್ ಟು ಚೇಂಜ್ ದ ಬ್ಲೂ ಬುಕ್ ಆನ್ಸರ್ ಬುಕ್ಲೆಟ್ ಫಾರ್ ಯು. ಓಕೆ, ಅದಾದ್ಮೇಲೆ ದಿಸ್ ಪಾರ್ಟ್ ಯು ನೀಡ್ ಟು ಫಿಲ್ ಇಟ್ ಅಪ್. ಓಕೆ, ಈ ಪಾರ್ಟ್ ನ ಫಿಲ್ ಮಾಡಬೇಕು. ಏನ್ ಫಿಲ್ ಮಾಡ್ಬೇಕು ನೋಡೋಣ ನೆಕ್ಸ್ಟ್. ಅದಾದ್ಮೇಲೆ ಈಚ್ ಅಂಡ್ ಎವ್ರಿ ಪೇಜ್ ನ ಕೌಂಟ್ ಮಾಡಿ. ಓಕೆ, ಈಚ್ ಅಂಡ್ ಎವ್ರಿ ಪೇಜ್ ಅಸ್ ಎ ಪೇಜ್ ನಂಬರ್. ದಿಸ್ ಇಸ್ ದ ಫಸ್ಟ್ ಪೇಜ್. ಸಿಮಿಲರ್ಲಿ see here, this is the second page and this is the third page. Okay, so it goes on like this, 3 4 5 6 7 8 each page turn ಮಾಡಿ ಚೆಕ್ ಮಾಡಿ ಎಲ್ಲಾ ಪೇಜ್ ನಂಬರ್ಸ್ ಇದೆ ಅಂತ. ಇಲ್ಲ ಅಂತಂದ್ರೆ ಬುಕ್ಲೆಟ್ ನ ರಿಟರ್ನ್ ಮಾಡ್ಬೇಕಾಗತ್ತೆ. ಸೊ ನೋಡಿ, ಲಾಸ್ಟ್ ಪೇಜ್ ಇಲ್ಲಿ 30 page 31 page. ಅಗೇನ್ ನಿಮ್ಗೆ ಲಾಸ್ಟ್ ಪೇಜ್ ಬಂದ್ರೆ 32 page ಅಂಡ್ ಫಸ್ಟ್ ಪೇಜ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಫಸ್ಟ್ ಚೆಕ್ ದಿಸ್ ಒನ್, ಯಾವುದು ಸ್ಟಿಚಸ್ ಕರೆಕ್ಟ್ ಆಗಿದೆಯಾ ಮತ್ತೆ ಎಲ್ಲಾ ಪೇಜ್ ನಂಬರ್ ಇದೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಯು ಚೆಕ್ ದಿಸ್ ಒನ್, ಎವ್ರಿಥಿಂಗ್ ಇಸ್ ಓಕೆ, ದೆನ್ ಯು ಕ್ಯಾನ್ ಆನ್ಸರ್ ಇಯರ್, ದೆನ್ ಯು ಕ್ಯಾನ್ ರೈಟಿಂಗ್ ಇಯರ್, ದೆನ್ ಯು ಕ್ಯಾನ್ ರೈಟ್ ಇಯರ್. ಓಕೆ, ಸೊ ಅದು ಬರೆಯೋದಕ್ಕೆ ಮುಂಚೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಚೆಕ್ ಮಾಡಿದಿರಾ ಬರೆಯಕ್ಕೆ ಹೋಗ್ಬೇಡಿ. ಇಫ್ ದರ್ ಇಸ್ ಎನಿ ಫಾಲ್ಟ್ ಇನ್ಸೈಡ್ ದ ಬುಕ್ಲೆಟ್, ಯು ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್ ದ ರೂಮ್ ಇನ್ವಿಜಿಲೇಟರ್ಸ್ ದಟ್ ದಿಸ್ ಇಸ್ ದ ಫಾಲ್ಟ್, ಪ್ಲೀಸ್ ಚೇಂಜ್ ದ ಬುಕ್ಲೆಟ್. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಾರ ಪೇಜ್ ಮಿಸ್ಸಿಂಗ್ ಇದ್ರೆ SMP ಅಂತ ಬುಕ್ ಆಗುತ್ತೆ. ವ್ಯಾಲ್ಯೂಟರ್ ಮಾಡ್ಬೇಕಾದ್ರೆ ವ್ಯಾಲ್ಯೂಷನ್ ನಲ್ಲಿ ವ್ಯಾಲ್ಯೂಟರ್ ಚೆಕ್ ಮಾಡಿದಾಗ ಏನೋ ಪೇಜ್ ಮಿಸ್ಸಿಂಗ್ ಇದ್ರೆ ಅವ್ರು ರಿಪೋರ್ಟ್ ಮಾಡ್ತಾರೆ, SMP ಅಂತ ಬುಕ್ ಆಗುತ್ತೆ. SMP ಅಂತಂದ್ರೆ ರಿಸಲ್ಟ್ ವಿಥಲ್ಡ್ ಆಗ್ಬೋದು ನಿಮ್ದು. ಓಕೆ, ದಟ್ಸ್ ವೈ ಪ್ಲೀಸ್ ಮೇಕ್ ಶೂರ್ ಯು ಚೆಕ್ ಆಲ್ ದೀಸ್ ಥಿಂಗ್ಸ್. ಓಕೆ, ಒನ್ಸ್ ಇದಾದ್ಮೇಲೆ ನಿಮಗೆ ದಿಸ್ ಇಸ್ ದ ಪಾರ್ಟ್ ವೇರ್ ಯು ವಾಂಟ್ ಟು ಎಂಟರ್. ಈ ಪಾರ್ಟ್ ಅಲ್ಲಿ ಎಂಟರ್ ಮಾಡಬೇಕು. ಸೊ ಅಲ್ಲಿ ಕಾಮನ್ ಆಗಿ ಏನ್ ಫಿಲ್ ಅಪ್ ಮಾಡಬೇಕು, ಕೇರ್ಫುಲಿ ಅಬ್ಸರ್ವ್ ಹಿಯರ್. ದಿಸ್ ವಿಲ್ ಬಿ ಕಾಮನ್ ಅಂಡ್ ಕಾಮನ್ ಫಾರ್ ಈಚ್ ಅಂಡ್ ಎವ್ರಿ ಎಕ್ಸಾಮ್ throughout your diploma, that is 6 semesters ಕಾಮನ್ ಆಗಿರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಫಸ್ಟ್ if you are writing a May exam, tick for May. If you are writing a November exam, tick for November. As you are in the first semester, tick for November 2021. ಓಕೆ, ಸೊ ಅದಾದ್ಮೇಲೆ ಅಡಿಷನಲ್ ಶೀಟ್ಸ್ ಅಂತ ಇದೆ. ನಾರ್ಮಲ್ ಆಗಿ 32 pages is more than sufficient. If you want, you can take the additional. ಇಲ್ಲ ಅಂತಂದ್ರೆ ಇದನ್ನ just put a dash here. ಇಲ್ಲ ಅಂತಂದ್ರೆ wait for this one if you want additional. Then once you get the additional sheet, you want to enter the number here. Number enter ಮಾಡಬೇಕು. ಆಮೇಲೆ ಎಷ್ಟು additional sheet ತಗೊಂಡಿದ್ರೆ ಅದು ಎಂಟರ್ ಮಾಡಬೇಕು ಇಲ್ಲಿ. additional sheet ಬೇಡ ಅಂತಂದ್ರೆ just put a dash here. Okay, and the class ಕೇಳುತ್ತೆ. The class you can enter whichever branch you are having, you can enter. For example, if I am a first sem EC student,
ಓಕೆ, ಫಸ್ಟ್ ಸೆಮ್ ಇಸಿ ಅಂತ ಬರೀಬಹುದು, ಅಥವಾ ಫಸ್ಟ್ ಸೆಮ್ ಎಲೆಕ್ಟ್ರಾನಿಕ್ಸ್ ಅಂತ ಬರೀಬಹುದು, ಅಥವಾ ಸಿಂಪಲ್ ಆಗಿ ಫಸ್ಟ್ ಸೆಮ್ ಇಸಿ ಅಂತ ಬರೀರಿ. ಯಾವ ಸೆಮ್ ಅಲ್ಲಿ ಇರ್ತೀರೋ ಆ ಸೆಮ್ದು, ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವ ಸೆಮ್ ಅಲ್ಲಿ ಇರ್ತೀರೋ ಆ ಸೆಮ್ದು ನೇಮ್ ಬರೀಬೇಕು ನಾವಿಲ್ಲಿ. ಓಕೆ, ಆಮೇಲೆ ಟಿಕ್ ಫಾರ್ ಡಿಪ್ಲೊಮೋಗೆ ಟಿಕ್ ಮಾಡಿ, ಬಿಕಾಸ್ ಯು ಬಿಲಾಂಗ್ ಟು ಡಿಪ್ಲೊಮೋ. ಆಮೇಲೆ ರಿಜಿಸ್ಟರ್ ನಂಬರ್ ಇದೆ ನಮ್ಗೆ ಇಲ್ಲಿ. ಸೊ ರಿಜಿಸ್ಟರ್ ನಂಬರ್ ಬಂದು ಆಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ವೈಲ್ ಎಂಟರಿಂಗ್ ದ ರಿಜಿಸ್ಟರ್ ನಂಬರ್ ಟೇಕ್ ಅಟ್ಮೋಸ್ಟ್ ಕೇರ್ ತಗೊಂಡು ಎಂಟ್ರ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲಿ ಓವರ್ ರೈಟ್ ಮಾಡೋದು ಬೇಡ, ಓವರ್ ರೈಟ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಸೀಯಿಂಗ್ ದ ಆಲ್ ಟಿಕೆಟ್, ಎಂಟರ್ ದ ರಿಜಿಸ್ಟರ್ ನಂಬರ್, ಇದೆಲ್ಲ ಮಾಡ್ಬೇಕಾದ್ರೆ 10 minutes ಗ್ಯಾಪ್ ಅಲ್ಲಿ. ಓಕೆ, ದಟ್ ಈಸ್ 314. ದಿಸ್ ಇಸ್ ದ ಕಾಲೇಜ್ ಕೋಡ್. ಆಸ್ ಐ ಆಮ್ ಫ್ರಮ್ PS ಕಾಲೇಜ್ ಕೋಡ್ ಇದು 314 EC 2001. ಓಕೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಓಕೆ, ರಿಜಿಸ್ಟರ್ ನಂಬರ್ ನೋಡ್ಕೊಂಡು ನಿಮ್ದು ಏನು ರಿಜಿಸ್ಟರ್ ನಂಬರ್ ಇದೆ ಅದನ್ನು ಬರೀಬಹುದು ನಾವಿಲ್ಲಿ. ಅಂಡ್ ಸಬ್ಜೆಕ್ಟ್ ನೇಮ್ ಗೊತ್ತಿರುತ್ತೆ ನಿಮಗೆ, ಆಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ನಿಮಗೆ ಯಾವ್ದು ಸಬ್ಜೆಕ್ಟ್ ನೇಮ್ ಏನೋ ಸಬ್ಜೆಕ್ಟ್ ಕೋಡ್ ಮೆನ್ಷನ್ ಆಗಿರುತ್ತೆ. ಇಫ್ ಯು ನೋ ದ ಸಬ್ಜೆಕ್ಟ್ ನೇಮ್ ಅಂಡ್ ಸಬ್ಜೆಕ್ಟ್ ಕೋಡ್, ಯು ಕ್ಯಾನ್ ರೈಟ್ ಸೀಯಿಂಗ್ ದ ಆಲ್ ಟಿಕೆಟ್ ಆರ್ ವೇಟ್ ಫಾರ್ ದ ಕ್ವಶನ್ ಪೇಪರ್ ಟು ಕಮ್ ಅಂಡ್ ದೆನ್ ಯು ಕ್ಯಾನ್ ಫಿಲ್ ದ ಡೀಟೇಲ್ಸ್. ಓಕೆ, ದ ಸಬ್ಜೆಕ್ಟ್ ಈಸ್ ಮ್ಯಾಥ್ಸ್ ಅಂಡ್ ಕ್ವಶನ್ ಪೇಪರ್ ಕೋಡ್ ಈಸ್ 20 SC01T. ನೋಡಿ, ಇಲ್ಲೂ ಅಷ್ಟೇ ಸೇಮ್ ಇದೆ, ಕ್ವಶನ್ ಪೇಪರ್ ಕೋಡ್ ಇದೆ. ಸೊ ಇಲ್ಲಿ ಏನಿದೆ, ಈ ಪಾರ್ಟ್ ಟಿಯರ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಅರ್ಧಕೊಂಡ್ಬಿಡ್ತಾರೆ, ಇದು ಇರಲ್ಲ ನಿಮ್ ಬುಕ್ಲೆಟ್ ಅಲ್ಲಿ, ಅದಕ್ಕೆ ಡಾಟ್ ಲೈನ್ ಹಾಕಿರೋದು ನಿಮ್ಗೆ ಇಲ್ಲಿ. ಸೊ ಅದಕ್ಕೆ ಸೇಮ್ ಕ್ವಶನ್ ಪೇಪರ್ ಕೋಡ್ ಇಲ್ಲಿ ಬರೀಬೇಕು ಇಲ್ಲಿ. ದಟ್ ಈಸ್ 20 SC01T. ಅಂಡ್ ದಿಸ್ ATS ಸೀರಿಯಲ್ ನಂಬರ್. ATS ಅಂತಂದ್ರೆ ಅಪಿಯರೆನ್ಸ್, APPERANC, ಅಪಿಯರೆನ್ಸ್ ಟ್ಯಾಗ್ ಶೀಟ್ ಸೀರಿಯಲ್ ನಂಬರ್. ಅಪಿಯರೆನ್ಸ್ ಟ್ಯಾಗ್ ಶೀಟ್ ಸೀರಿಯಲ್ ನಂಬರ್ ಬಂದು ನಿಮ್ಗೆ ಇನ್ವಿಜಿಲೇಟರ್ ಬಂದು ಹೇಳ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಈ ಪಾರ್ಟ್ ಏನಿದೆ, ಇನ್ವಿಜಿಲೇಟರ್ ಬಂದು ಹೇಳೋವರೆಗೂ ಈ ಪಾರ್ಟ್ ನ ಫಿಲ್ ಮಾಡಬಾರ್ದು. ಯು ಶುಡ್ ನಾಟ್ ಫಿಲ್ ದಿಸ್ ಒನ್. ಓಕೆ, ಒನ್ಸ್ ದ ಇನ್ವಿಜಿಲೇಟರ್ ವಿಲ್ ಕಮ್, ಹಿ ವಿಲ್ ಟೆಲ್ ಯು ವೈಲ್ ಕಮಿಂಗ್ ಟು ಸೈನ್, ಬಿಕಾಸ್ ಇನ್ವಿಜಿಲೇಟರ್ ಸೈನ್ ಮಾಡಬೇಕು, ಇಲ್ಲಿ ಸಿಗ್ನೇಚರ್ ಮಾಡಬೇಕು. ಸೊ ಚೀಫ್ ಸೂಪರಿಂಟೆಂಡೆಂಟ್ ಇಲ್ಲಿ ಬಂದು ಸಿಗ್ನೇಚರ್ ಮಾಡ್ತಾರೆ. ಸೊ ಫಸ್ಟ್ ಇವ್ರು ಮಾಡಿದ್ಮೇಲೆ ಇವ್ರು ಬಂದು ಮಾಡ್ತಾರೆ. ಸೊ ಇನ್ವಿಜಿಲೇಟರ್ ಸೈನ್ ಬಂದಾಗ ಈ ನಂಬರ್ ಹೇಳ್ತಾರೆ, ಅವಾಗ ಇದನ್ನು ಫಿಲ್ ಅಪ್ ಮಾಡಬೇಕು. ಒನ್ಸ್ ಯು ಗೆಟ್ ದಿಸ್ ಸೀರಿಯಲ್ ನಂಬರ್, ಈ ಸೀರಿಯಲ್ ನಂಬರ್ ನ ಎಲ್ಲಾ ಪೇಜ್ಗೂ ಬರ್ಕೊಂಡು ಹೋಗ್ಬೇಕು ನಿಮ್ಗೆ ಇಲ್ಲಿ. ಓಕೆ, ಎಲ್ಲಾ ಪೇಜ್ಗೂ ಯಾವ ತರ ಅಂತಂದ್ರೆ ಸಿಯರ್ ನೋಡಿ, ಇಲ್ಲಿ ಪೇಜ್ ನಂಬರ್ 2 ಅಲ್ಲಿ ಇಲ್ಲೊಂದು ಸೀರಿಯಲ್ ನಂಬರ್ ಇದೆ, ಸೇಮ್ ಸೀರಿಯಲ್ ನಂಬರ್ ಇಲ್ಲೂ ಬರೀಬೇಕು. ಪೇಜ್ ನಂಬರ್ 3 ಅಲ್ಲಿ ಇಲ್ಲೊಂದು ಸೀರಿಯಲ್ ನಂಬರ್ ಇದೆ, ಇಲ್ಲೇ ಬರೀಬೇಕು. ಈ ತರ ಎಲ್ಲಾ ಪೇಜ್ಗೂ ಒನ್ಸ್ ಯು ನೋ ದಟ್ ಸೀರಿಯಲ್ ನಂಬರ್, ಯು ಶುಡ್ ರೈಟ್ ದ ಸೀರಿಯಲ್ ನಂಬರ್ ಫಾರ್ ದ ಆಲ್ ದ ಪೇಜಸ್. ರಿಮೆಂಬರ್ ದಿಸ್ ಒನ್. ಓಕೆ, ಸೊ ನೋಡಿ ಇಲ್ಲಿ ನೋಡಿ ಎಲ್ಲಾ ಪೇಜ್ಗೂ ಬರುತ್ತೆ ನಿಮ್ಗೆ. ನೋಡಿ 30 ಪೇಜ್ಗೆ, so on to 31 ಪೇಜ್ಗೆ, ಅಂಡ್ so on to 32 ಪೇಜ್ ಇಲ್ಲೂ ಬರುತ್ತೆ. ಸೊ ಎಲ್ಲಾ ಪೇಜ್ಗೂ ಬರೀಬೇಕು. ನೋಡಿ ಇಲ್ಲಿ ಏನ್ ಬರೀತೀರಾ, ಸೇಮ್ ಥಿಂಗ್, ಇಲ್ಲೆರಡು ಸೇಮ್ ಇರ್ಬೇಕು ನಿಮ್ಗೆ. ಬೋತ್ ಥಿಂಗ್ ಶುಡ್ ಬಿ ಸೇಮ್ ನಂಬರ್ ಬರೀಬೇಕು ನಮ್ಮಲ್ಲಿ ಎಲ್ಲಾ ಪೇಜ್ಗೂ. ದಟ್ ಇಂಡಿಕೇಟ್ಸ್ ದಟ್ ಡಿಸ್ಕ್ರೈಬ್ಸ್ ದಿಸ್ ಬುಕ್ ಬಿಲಾಂಗ್ಸ್ ಟು ಯು ಓನ್ಲಿ. ಓಕೆ, ಸೊ ಇದಾದ್ಮೇಲೆ ಸೆಕೆಂಡ್ ಪೇಜಿಗೆ ಬಂದಾಗ, ಸೆಕೆಂಡ್ ಪೇಜ್ ಅಲ್ಲಿ ಸರ್ಟನ್ ಥಿಂಗ್ಸ್ ಆರ್ ದೇರ್. ಎ ಕನ್ಸೆಂಟ್ ಇಸ್ ದೇರ್, ಕನ್ಸೆಂಟ್ ಫಾರ್ ದ ಹ್ಯಾಂಡ್ ರೈಟಿಂಗ್, ಇದನ್ನ ಫಿಲ್ ಅಪ್ ಮಾಡಬೇಕು. ಇಲ್ಲಿ ಏನಿಲ್ಲ, ಇಲ್ಲಿ ಏನಿದೆ ಸೇಮ್ ಥಿಂಗ್ ಎರಡೂ ಕಡೆ ಬರೀಬೇಕು, 2 times ಬರೀಬೇಕು. ದಟ್ ಈಸ್ ಕನ್ಫರ್ಮೇಶನ್ ಆಫ್ ಹ್ಯಾಂಡ್ ರೈಟಿಂಗ್ ಬೈ ದ ಕ್ಯಾಂಡಿಡೇಟ್. ಇದು ಯಾಕೆ ಬರೀಬೇಕು ಅಂತಂದ್ರೆ, ಇಷ್ಟು ಪಾರ್ಟ್ ಏನಿದೆ ಟೇರ್ ಅಪ್ ಆಗುತ್ತೆ, ಹೆಡ್ ಸ್ಲಿಪ್ ಸಪರೇಟ್ ಆಗೋಗುತ್ತೆ. ಸೊ ಫಾರ್ ದ ಕನ್ಫರ್ಮೇಶನ್ ದಟ್ ಬುಕ್ ಬಿಲಾಂಗ್ಸ್ ಟು ಯು, ಎರಡು ಸೇಮ್ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತಾರೆ, ಇದೇ ಸಪರೇಟ್ ಹೋಗುತ್ತೆ, ಇದೇ ಸಪರೇಟ್ ಹೋಗುತ್ತೆ. ದಟ್ಸ್ ವೈ ಯು ಶುಡ್ ರೈಟ್ ದ ಕ್ವಶನ್ ಪೇಪರ್ ಇಯರ್, ಕನ್ಸೆಂಟ್ ಇಯರ್. ದಟ್ ಈಸ್ ಇಲ್ಲಿ ಏನಿದೆಯೋ ಹೈಯರ್ ಬೈ ಕನ್ಫರ್ಮ್ ದಟ್ ಅನ್ಬಿಟ್ಟು ಇಲ್ಲಿಂದ ಐಡೆಂಟಿಟಿ ಇಂದ ಆನ್ಸರ್ ಬುಕ್ಲೆಟ್ ಅನ್ಬಿಟ್ಟು ಸೇಮ್ ಥಿಂಗ್ ಇಲ್ಲೂ ಬರೀಬೇಕು 1 time, ಸೇಮ್ ಥಿಂಗ್ ಇಲ್ಲೂ ಬರೀಬೇಕು 2nd time. ಓಕೆ, ಸೊ ಇದೆಲ್ಲ ಬರೀಬೇಕಾಗಿರೋದು 10 minutes ಗ್ಯಾಪ್ ಅಲ್ಲಿ. ಇದಾದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಆನ್ಸರಿಂಗ್ ಫ್ರಮ್ ಪೇಜ್ ನಂಬರ್ 3. ಪೇಜ್ ನಂಬರ್ 3 ಇಂದ ಆನ್ಸರ್ ಮಾಡ್ಬೋದು. ಸೊ ಅದಾದ್ಮೇಲೆ ನಿಮ್ಗೆ ಒಂದು ಲಾಸ್ಟ್ ಪೇಜ್ ಅಲ್ಲಿ ಪೇಜ್ ನಂಬರ್ 32 ಅಲ್ಲಿ ಒಂದು ಹೆಡ್ಡಿಂಗ್ ಹಾಕ್ಬೋದು ನೀವು ಇಲ್ಲಿ, ರಫ್ ವರ್ಕ್. ಸೊ ಒಂದು ಲಾಸ್ಟ್ ಪೇಜ್ ಅಲ್ಲಿ ರಫ್ ವರ್ಕ್ ಅಂತ ಹಾಕೊಂಡ್ಬಿಟ್ಟು, ಸೊ ಇಲ್ಲಿ ಏನೇ ಮಾಡಿದ್ರು ರಫ್ ವರ್ಕ್ ಅಂತ ಬರ್ದ್ಬಿಟ್ಟು ಇಲ್ಲಿ ಏನೇ ಮಾಡಿದ್ರು ನಮಗೆ ಕೌಂಟ್ ಆಗಲ್ಲ, ಅದು ರಿಲೇಷನ್ ವ್ಯಾಲ್ಯೂ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಇದನ್ನ ಫಾರ್ಮುಲಾಸ್ ಬರೆಯೋದಿರ್ಬೋದು, ಏನಾರ ಇರ್ಬೋದು, ಎವ್ರಿಥಿಂಗ್ ಯು ಕ್ಯಾನ್ ಡೂ ಇಯರ್. ದಟ್ ಶುಡ್ ಬಿ ದ ಲಾಸ್ಟ್ ಪೇಜ್. ಯೂಶಲಿ ಲಾಸ್ಟ್ ಪೇಜ್ ರಿಪ್ಲೇಸ್ ಮಾಡ್ಕೊಳ್ಳಿ, ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಇದು ಏನ್ ಬೇಕು ರಫ್ ವರ್ಕ್ ಅಂತಂದ್ರೆ, ದಿಸ್ ಇಸ್ ದ ಕ್ವಶನ್ ಪೇಪರ್. ಇದು ಒಂದು ಓಲ್ಡ್ ಕ್ವಶನ್ ಪೇಪರ್, ನಿಮ್ಗೆ ಇದೇ ತರ ನ್ಯೂ ಕ್ವಶನ್ ಪೇಪರ್ ಬರುತ್ತೆ ಪ್ಯಾಟರ್ನ್. ಸೊ ಕ್ವಶನ್ ಪೇಪರ್ ಅಲ್ಲಿ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಲೈನ್ಡ್ ನೋಟ್ ಏನು ಅಂತಂದ್ರೆ, ಎಕ್ಸೆಪ್ಟ್ ರಿಜಿಸ್ಟರ್ ನಂಬರ್. ಏನ್ ರಿಜಿಸ್ಟರ್ ನಂಬರ್ ಬರ್ದೆ ಇಲ್ಲಿ 314 EC 20001. ಓಕೆ, ಈ ರಿಜಿಸ್ಟರ್ ನಂಬರ್ ಬಿಟ್ಬಿಟ್ಟು ಯಾವುದೇ ರಿಜಿಸ್ಟರ್ ನಂಬರ್ ಏನೇ ನಥಿಂಗ್, ಈ ರಿಜಿಸ್ಟರ್ ನಂಬರ್ ಬಿಟ್ಬಿಟ್ಟು ಟಿಕ್ ಆಗ್ಲಿ ಡಾಟ್ ಆಗ್ಲಿ ಏನೋ ಒಂದು ಫಾರ್ಮುಲಾ ಬರೆಯೋದಾಗ್ಲಿ ಏನು ಮಾಡಂಗಿಲ್ಲ. ದಟ್ ಈಸ್ ನಂಗೆ ಈ ಕ್ವಶನ್ ಗೊತ್ತಿದ್ದು ಬರ್ಕೊಂತೀನಿ ಆಮೇಲೆ ಬರೆಯಂಗಿಲ್ಲ. ಓಕೆ, ಇದು ಡಾಟ್ ಇಟ್ಕೊಂತೀನಿ, ಇಂಪಾರ್ಟೆಂಟ್, ಲೇಟ್ ಆಗಿ ಬರೆಯೋಣ, ಮಾಡಂಗಿಲ್ಲ. ಓಕೆ, ಯು ಕೆನಾಟ್ ರೈಟ್ ದ ಫಾರ್ಮುಲಾ ಸೈನ್ ಥೀಟಾ ಏನೋ ಬರೆಯಂಗಿಲ್ಲ. ನಥಿಂಗ್ ಎಕ್ಸೆಪ್ಟ್ ದಿಸ್ ಒನ್. ಯು ಶುಡ್ ನಾಟ್ ಪುಟ್ ಎ ಡಾಟ್ ಆನ್ ದ ಕ್ವಶನ್ ಪೇಪರ್ ಆಲ್ಸೋ, ಬಿಕಾಸ್ ದಟ್ ಈಸ್ ಸಿವಿಯರ್ಲಿ ಕನ್ಸಿಡರ್ಡ್ ಆಸ್
SMP, suspected malpractice. So remember this one, except register number, you should not write anything on the question paper. For example, this is the question paper order 1, 2, 3 so on to 10 questions ಬರುತ್ತೆ ನಿಮಗೆ, ಸೆಕ್ಷನ್ ವೈಸ್ ಬರುತ್ತೆ ನಿಮಗೆ. ಸೊ ಯಾವ್ದು ಆನ್ಸರ್ ಮಾಡಬೇಕು ಏನ್ ಮಾಡಬೇಕು ಅಂತ ಕ್ವಶನ್ ಪೇಪರ್ ಕೊಟ್ಟಾಗ 9 o'clock ಕ್ವಶನ್ ಪೇಪರ್ ಕೊಡ್ತಾರೆ. ಫ್ರಮ್ ದ 9 o'clock ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್. ಓಕೆ, ಕ್ವಶನ್ ಪೇಪರ್ ಕೊಟ್ಟಾಗ ಯಾವ್ದು ಬರಿಬೇಕು ಯಾವ್ದು ಬರಿಬಾರ್ದು ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ಈ ರಫ್ ವರ್ಕ್ ಅಲ್ಲಿ ಮೆನ್ಷನ್ ಮಾಡ್ಕೊಬೇಕು. ದಟ್ ಇಸ್ ದ ಯೂಸ್ ಆಫ್ ದಿಸ್ ರಫ್ ವರ್ಕ್. ಫಾರ್ ಎಕ್ಸಾಂಪಲ್, ಐ ನೀಡ್ ಟು ರೈಟ್ question number 10 first, then question number 6 second, question number 5, ಅದನ್ನ ಮಾರ್ಕ್ ಮಾಡ್ಕೊಂಡು you can write accordingly. Okay, once you receive the question paper, spend 5 minutes of time. ನಿಮ್ಗೆ ಯಾವ ಕ್ವಶನ್ ಬರುತ್ತೋ ಅದನ್ನ ನೋಡ್ಕೊಳ್ಳಿ. ಯಾಕಂತಂದ್ರೆ for you the pattern is changed. 5 sections ಬರುತ್ತೆ ನಿಮ್ಗೆ. in each section you need to answer only one question. Don't go for 2 questions. Okay, so ನೀವು ಯಾವ ಕ್ವಶನ್ ಆನ್ಸರ್ ಮಾಡ್ತೀರಾ ಒಂದು ಫುಲ್ ಕ್ವಶನ್ ಆನ್ಸರ್ ಮಾಡಬೇಕು. ಬಿಕಾಸ್ ಇಫ್ ಯು ರೈಟ್ ದ 2 questions ಆಲ್ಸೋ, ಅದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಡೋಂಟ್ ಗೋ ಫಾರ್ ದ 2 questions. ಸೊ ಗೋ ಫಾರ್ ಓನ್ಲಿ 1 question. ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲ ಒಂದ್ ಕಡೆ ಬರ್ಕೊಂಡು ಯು ಕ್ಯಾನ್ ಆನ್ಸರ್ ಇಟ್. ಅಂಡ್ ದರ್ ಇಸ್ ನೋ ರೂಲ್ ಸಚ್ ದಟ್ ಫಸ್ಟ್ ಕ್ವಶನ್ ಫಸ್ಟೇ ಬರೀಬೇಕು, ಸೆಕೆಂಡ್ ಕ್ವಶನ್ ಸೆಕೆಂಡೇ ಬರಬೇಕು, ಆ ಥರ ಏನಿಲ್ಲ. Just put the section name and you can start answering from the 10th question only. Remember this one. This is the same thing to be followed throughout your diploma. Okay, in the 10 minutes time gap, this is the number of instructions here. Adu 3 instructions ide. This is the instructions given for you. As you are attending for the first time, just go through the instructions. ಏನು instructions ಅಂತ just ಓದ್ಕೊಂಡು ಹೋಗಿ. ಅದ್ರಲ್ಲಿ ಕೆಲವೊಂದು instructions, important instructions ನಾನು ಹೇಳ್ತೀನಿ ಇವತ್ತು ಏನು ಮಾಡಬೇಕು ಅಂತ. Remaining instructions, once you enter into the exam, you can go through it thoroughly. Okay, sorry, rule number 2 ಏನು ಅಂತಂದ್ರೆ, candidates are prohibited from exposing their identity in any way, like writing their names, register number, phone number, code words, underlined words, sentence or any part of inside the answer book additional sheet which is punishable offense. Okay, ಅಂದ್ರೆ ಏನು ಅಂತಂದ್ರೆ ನೋಡಿ, ಇಲ್ಲಿ you can start writing from here, page number 3 ಬರಿಬಹುದು. ಸೊ ಇಲ್ಲಿ ಟಾಪ್ ಮಾರ್ಜಿನಲ್ ಆಗಲಿ ಸೈಡ್ ಮಾರ್ಜಿನಲ್ ಆಗಲಿ ಅಥವಾ ಇಲ್ಲನೂ ಆಗಲಿ, ಯು ಶುಡ್ ನಾಟ್ ರೈಟ್ ಯುವರ್ ನೇಮ್, ಫೋನ್ ನಂಬರ್, ಕಾಲೇಜ್ ನೇಮ್, ರಿಜಿಸ್ಟರ್ ನಂಬರ್, ಸಬ್ಜೆಕ್ಟ್ ಕೋಡ್ ಅವೆಲ್ಲ ಏನೂ ಬರೆಯಂಗಿಲ್ಲ. ಆಮೇಲೆ ನೀವೇನೋ ಬರೀತಿರಲ್ಲ, ಓಂ ಶ್ರೀ ಗಣೇಶಾಯ ನಮಃ ಈ ತರ ಎಲ್ಲ ಬರೀತಿರಲ್ಲ, ಇವೆಲ್ಲ ಏನೂ ಬರೆಯಂಗಿಲ್ಲ. ದ ಮಾರ್ಜಿನ್ಸ್ ಆರ್ ಲೆಫ್ಟ್ ಫಾರ್ ದ ವ್ಯಾಲ್ಯೂಯೇಷನ್. ಓಕೆ, ಅದಾದ್ಮೇಲೆ ಯು ಶುಡ್ ರೈಟ್ ಸ್ಟಾರ್ಟ್ ಆನ್ಸರಿಂಗ್ ಫ್ರಮ್ ಹಿಯರ್ ಓನ್ಲಿ, ಜಸ್ಟ್ academic related. Put the section name, question number and start writing. Okay, this is the one thing you need to follow. Except academic related subject related contents, ಬೇರೆ ಏನೋ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇರಬಾರ್ದು. ಇದ್ರೆ ವ್ಯಾಲ್ಯೂಯೇಟರ್ ಏನ್ ಮಾಡ್ತಾರೆ, ಅದನ್ನ ತರ ಇದ್ದಾಗ ಫೋನ್ ನಂಬರ್ ಇದ್ದೋ ಹೆಸರಿದ್ದೋ ಏನೋ ಬರ್ದಿದ್ದಾಗ they will report there and your result will be withheld. Okay, so strictly follow this one. ಇದಾದ್ಮೇಲೆ one important thing is, do not write answer or question number in the margin, inside the margin. That is, you should write the question number after the margin along with the answer. ಇದು ಏನು ಅಂತಂದ್ರೆ ನೋಡಿ, this is the from page number 3 you're going to start. Okay, so ಇಲ್ಲಾಗ್ಲಿ for example question number 1 ಅಂತ ಬರೆಯಂಗಿಲ್ಲ ಇಲ್ಲಿ, this is wrong. Okay, ಇಲ್ಲೂ ಬರೆಯಂಗಿಲ್ಲ, this is wrong. This is purely meant margins meant for the valuator. ಅವ್ರಿಗೆ ಮಾರ್ಕ್ಸ್ ಹಾಕ್ತಾರೆ ಇಲ್ಲಿ. So you should write ಏನ್ ಬರಿಬೇಕು ಅಂತಂದ್ರೆ, for example I'm answering section 5. Okay, put the section 5 and question number 9 ಅಂತ ಹಾಕ್ಬಿಟ್ಟು 9A ಅಂತ ಹಾಕ್ಬಿಟ್ಟು you can start writing from here. Okay, ಇದಾದ್ಮೇಲೆ ಅಗೇನ್ ಸೇಮ್ ಸೆಕ್ಷನ್, ಬೇರೆ ಸೆಕ್ಷನ್ ಬರೀತೀರಾ, ಅಗೇನ್ section 2 ಅಲ್ಲಿ question number 4. Okay, 4th B ಬರೀತಾ ಇದೀನಿ. This is how you can answer. Okay, this is the thing you need to follow. ಸೊ ಇಲ್ಲಿ ಕ್ವಶನ್ ನಂಬರ್ಸ್ ಎಲ್ಲ ಬರೆಯಂಗಿಲ್ಲ, ರೈಟ್ ದ ಕ್ವಶನ್ ನಂಬರ್ಸ್ ಔಟ್ಸೈಡ್ ದ ಮಾರ್ಜಿನ್. ದಿಸ್ ಇಸ್ ದ ಒನ್ ಥಿಂಗ್ ಯು ನೀಡ್ ಟು ಫಾಲೋ. ಯಾಕಂದ್ರೆ ಇಲ್ಲಿ ಬರ್ದಿದ್ದೀರಾ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಆದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ದಟ್ಸ್ ವೈ ಡೋಂಟ್ ರೈಟ್ ಎನಿ ಕ್ವಶನ್ ನಂಬರ್ ಇನ್ಸೈಡ್ ದ ಮಾರ್ಜಿನ್. ದಿಸ್ ಇಸ್ ಸೆಕೆಂಡ್ ರೂಲ್ ಯು ನೀಡ್ ಟು, ಮೇನ್ ಇಂಪಾರ್ಟೆಂಟ್ ರೂಲ್ ಯು ನೀಡ್ ಟು ಫಾಲೋ. ಇದಾದ್ಮೇಲೆ ಸಿಯರ್, whenever there is a change of ink, the same should be got duly attested by the invigilator on duty. ಸೊ ನೀವೊಂದು ಪೆನ್ನಲ್ಲಿ ಬರೀತಾ ಇರ್ತೀರಾ, ಇಂಕ್ ಆಗೋಗುತ್ತೆ, ಮತ್ತೆ ಬೇರೆ ಪೆನ್ ತಗೊಂಡು ಸಡನ್ ಆಗಿ ಬರೆಯಂಗಿಲ್ಲ. That one you should bring notice to the room invigilator so that he will come and inspect and put a signature said that the ink is changed ಅಂತ ಬರೀತಾರಲ್ಲಿ. ಸೊ ಅದನ್ನ ಹೇಳ್ಬೇಕು ಅವ್ರಿಗೆ. ನೀವು ಬ್ಲೂ ಪೆನ್ ಬರೀತಾ ಇರ್ತೀರಾ, ಸಡನ್ ಆಗಿ ಬ್ಲಾಕ್ ಪೆನ್ ತಗೊಂಡು ಬರೆಯಂಗಿಲ್ಲ. You cannot write like this. Okay, if you're writing in blue pen, complete it with the blue pen. If you need to change under any circumstances, inform the room invigilator said that he will come and inspect and put a signature said that the pen has been changed, it is got to my notice. Okay, that's the 12th rule. And 13th rule,
ಎಲ್ಲ ಬರ್ದಾದ್ಮೇಲೆ ದ ಬ್ಲಾಂಕ್ ಪೋರ್ಷನ್ ಆಫ್ ದ ಪೇಜಸ್ ಶುಡ್ ಬಿ ಕ್ರಾಸ್ಡ್ ಔಟ್ ಬೈ ದ ಕ್ಯಾಂಡಿಡೇಟ್ ಬಿಫೋರ್ ಹ್ಯಾಂಡಿಂಗ್ ಓವರ್ ದ ಆನ್ಸರ್ ಬುಕ್ ಟು ದ ಇನ್ವಿಜಿಲೇಟರ್. ಓಕೆ, ಸೊ ಎಲ್ಲಾ ಬರ್ದಾದ್ಮೇಲೆ ಬ್ಲಾಂಕ್ ಪೇಜಸ್ ನ ಸ್ಕ್ರಾಚ್ ಮಾಡಬೇಕು. ಏನಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಿರಲ್ಲ, ಇಲ್ಲಿ ಎಂಡ್ ಮಾಡಿರ್ತೀರಾ, ಸೊ ಒಂದು ಸ್ಕ್ರಾಚ್ ಹೊಡಿಬೇಕು ಹಿಂಗೆ. ಓಕೆ, ಎಲ್ಲಾ ಪೇಜ್ ಎಲ್ಲಿವರೆಗೂ ಬ್ಲಾಂಕ್ ಪೇಜಸ್ ಇದೆ, ಸೊ ಎಲ್ಲಿವರೆಗೂ ಇದೆ ಎಲ್ಲಾ ಪೇಜಸ್ಗೂ ಸ್ಕ್ರಾಚ್ ಮಾಡಬೇಕು ಅಂಟಿಲ್ ಯು ರೀಚ್ ದ ಲಾಸ್ಟ್ ಪೇಜ್. ಓಕೆ, ರಫರ್ ಅಂತ ಬರ್ದಿರ ಅಲ್ಲೂ ಒಂದು ಸ್ಕ್ರಾಚ್ ಮಾಡಬೇಡಿ, ಸೊ ದಟ್ ಇಟ್ ಇಸ್ ನಾಟ್ ಐಡೆಂಟಿಫೈಡ್, ಬಿಕಾಸ್ ಒನ್ಸ್ ಯು ಮೆನ್ಷನ್ ದ ರಫರ್ ಅದು ಕನ್ಸಂಟ್ರೇಷನ್ ತಗೊಳಲ್ಲ ಅಲ್ಲಿ. ಸೊ ದಿಸ್ ಇಸ್ ದ ಲಾಸ್ಟ್ ಥಿಂಗ್ ಯು ನೀಡ್ ಟು ಫಾಲೋ. ಸೊ ಇದಾದ್ಮೇಲೆ I hope given all the information necessary for your diploma exams. So if you don't got this video exactly, ಮತ್ತೆ ಫಸ್ಟ್ ಇಂದ ನೋಡಿ, ಅದನ್ನ ಫ್ರೆಂಡ್ಸ್ ಶೇರ್ ಮಾಡಿ. So this is the main rules you need to follow throughout your exam, throughout your diploma for all the 6 semester. So I'm wishing you all the best for your exams. Do well in the exams. Thank you, and don't forget to subscribe and share with your friends. Thank you.